ಮಳೆಯ ವೃಷ್ಟಿಯನ್ನೇ ಕೊಟ್ಟು ಅನುಗ್ರಹ ಮಾಡಿದ ಮಹಾಸ್ವಾಮಿಗಳವರು. ಗುಲ್ಬರ್ಗಾದ ಸಮೀಪ ಖಜೂರಿ ಅಂತ ಒಂದು ಊರು. ಆ ಊರಿನಲ್ಲಿ ರಾಮ್ ಕಿಶನ್ ರಾಯರು ಎಂತ ದೇಶ್ಮುಖರು ಅವರೇ ಮುಖ್ಯಸ್ಥರು. ಶ್ರೀ 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 1008 ಶ್ರೀ ಸತ್ಯ ಪ್ರಮೋದ ತೀರ್ಥರು ಈ ಬಾರಿ ಅಲ್ಲೇ ಚಾತುರ್ಮಾಸ ಕೈಕೊಳ್ಬೇಕು ಅಂತ ದೇಶ್ಮುಖರ ಅತ್ಯಂತ ಆಗ್ರಹದ ಪ್ರಾರ್ಥನೆ ಇತ್ತು. ಹಿಂಗಾಗಿ ಅವರು ಹೊಸಪೇಟೆಯಲ್ಲಿ ಮಹಾಸ್ವಾಮಿಗಳವರು ಇದ್ದಾಗ ಅಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ಕೋತಾರೆ. ಮಹಾಸ್ವಾಮಿಗಳವರೇ ಈ ಬಾರಿ ನಮ್ಮ ಊರಿನಲ್ಲಿಯೇ ಚಾತುರ್ಮಾಸ್ಯ ವ್ರತವನ್ನು ಸ್ವೀಕಾರ ಮಾಡ್ರಿ, ಅಲ್ಲಿ ಬಂದು ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಆಯ್ತು, ನಾವು ಬರ್ತೀವಿ. ಆದರೆ ಈಗ ನಾವು ಹೊಸಪೇಟೆಯಿಂದ ಮಳಖೇಡಕ್ಕೆ ಹೋಗ್ಬೇಕು. ಶ್ರೀಮಠ್ ಟೀಕಾಕೃತ್ಪಾದರ ಆರಾಧನೆ ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಖಜೂರಿ ಊರಿಗೆ ಬರ್ತೀವಿ ನಾವು ಅಂತ ಹೇಳ್ತಾರೆ. ಸರಿ, ನಾವಲ್ಲಿ ಬರ್ಬೇಕಾದ್ರೆ ಶ್ರೀಮಠದ ಅನೇಕ ಶಿಷ್ಯರು, 16,000 ಜನ ಶಿಷ್ಯರು, ಎಲ್ಲೇ ಚಾತುರ್ಮಾಸ್ಯಕ್ಕೆ ನಾವು ಕುಳಿತರೂ ಅಷ್ಟೆಲ್ಲ ಜನ ಭಕ್ತವೃಂದ ಬಂದೇ ಬರ್ತಾರೆ. ಹಿಂಗಾಗಿ ಅಷ್ಟೆಲ್ಲ ಜನರಿಗೂ ಸಾಲುವಷ್ಟು ಸ್ಥಳ ಬೇಕು, ಜೊತೆಗೆ ನೀರ್ ಬೇಕು, ಎಲ್ಲ ವ್ಯವಸ್ಥೆ ಹೆಂಗಾಗ್ತದ, ಇದೆಲ್ಲ ಅವೇನು ನಿಮ್ಮೂರಲ್ಲಿ ಅಂತ ಮಹಾಸ್ವಾಮಿಗಳವರು ಕೇಳ್ತಾರ. ಅವಾಗ ಎಲ್ಲಾ ವ್ಯವಸ್ಥೆ ಆಗತ್ತೆ ಸ್ವಾಮಿ, ನೀವು ಬಂದ್ಬಿಡ್ರಿ, ಎಲ್ಲಾ ವ್ಯವಸ್ಥೆನೂ ಆಗ್ತದ ಅಂತ ಭಾರೀ ಶ್ರದ್ಧೆಯಿಂದ ವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಯ್ತು, ಹಾಗಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಖಜೂರಿ ಊರಿನಲ್ಲಿ 16 ವಾಡೆಗಳು ಇದ್ದರೂ ಅವುಗಳಲ್ಲಿ ಬೇಕಾದಷ್ಟು ಬಾವಿಗಳು ಇದ್ದರೂ ಒಂದೂ ಬಾವಿಯಲ್ಲಿ ನೀರೇ ಇರೋದಿಲ್ಲ. ಕೇವಲ ದೇಶ್ಮುಖರ ವಾಡೆಯಲ್ಲಿ ನೀರಿರ್ತದ. ಆ ವಾಡೆ ನೀರು ಇಡೀ ಊರಿನ ಜನರಿಗೂ ಅದೇ ಉಪಯೋಗಕ್ಕೆ ಬರೋದು. ಬೇರೆ ಎಲ್ಲೂ ನೀರೇ ಇರೋದಿಲ್ಲ. 16 ವರ್ಷಗಳಿಂದ ಮಳೆಯೇ ಆಗಿರೋದಿಲ್ಲ. ಬರಗಾಲದ ಸಮಯ. ಇಷ್ಟೆಲ್ಲ ಇದ್ದರೂ ದೇಶ್ಮುಖರು ಇಷ್ಟೊಂದು ಧೈರ್ಯ ಮಾಡಿ ಹೆಂಗೆ ಸ್ವಾಮಿಗಳಿಗೆ ನೀರಿದೆ ಅಂತ ಹೇಳಿದ್ರು ಅಂತ ಒಂದು ಪ್ರಶ್ನೆ ಬರ್ತದ. ಆಗ ದೇಶ್ಮುಖರು ಯಾಕೆ ಕರೆದಿರ್ತಾರ ಅಂದ್ರ, ಮಹಾಸ್ವಾಮಿಗಳವರ ಆಗಮನದಿಂದಲೇ ಮಳಿ ಬರ್ತದ ನಮ್ಮೂರಿನಲ್ಲಿ, ಇಂದ್ರದೇವರ ಅನುಗ್ರಹ ಆಗ್ತದ ಅಂತ ಅವರಿಗೆ ಖಚಿತವಾದ ಒಂದು ವಿಶ್ವಾಸ ಇತ್ತು. ಅದಕ್ಕಾಗಿ ಮಹಾಸ್ವಾಮಿಗಳವರಿಗೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಮಹಾಸ್ವಾಮಿಗಳವರು ಅಲ್ಲಿಗೆ ಬರ್ತಾರ. ಖಜೂರಿ ಗ್ರಾಮಕ್ಕೆ ಬಂದು ಚಾತುರ್ಮಾಸ್ಯ ವ್ರತವನ್ನು ಕೈಕೊಳ್ತಾರ. ಎಲ್ಲಾ ಪೂಜೆ ಇತ್ಯಾದಿಗಳನ್ನೆಲ್ಲ ಮುಗಿಸಿ ಚಾತುರ್ಮಾಸ್ಯ ಸಂಕಲ್ಪ ಮಾಡೋ ಪ್ರಸಂಗ. ಆವಾಗ ಎಲ್ಲ ಶಿಷ್ಯರು ಬಂದು ನೋಡ್ತಾರ, ಎಲ್ಲಿದ ನೀರು, ಒಂದೇ ಒಂದ್ ಬಾವಿಯೊಳಗದ ನೀರು, ಯಾವ ಬಾವಿಯೊಳಗೂ ನೀರೇ ಇಲ್ಲ. ಇದೊಂದೇ ನೀರು ಇಡೀ ಊರಿಗೂ ಆಗ್ಬೇಕು, ಮಡಿ ನೀರಕ್ಕೂ ಇದೇ ಬಳಸ್ಬೇಕು, ಬಹಳ ತೊಂದ್ರೆ ಅದ ಅಂತ ಎಲ್ಲ ಮಠದ ಶಿಷ್ಯರು ಮಾತಾಡ್ಕೊಳ್ತಾರ. ಅವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಆಮೇಲೆ ಮಹಾಸ್ವಾಮಿಗಳವರು ಕರೆದು ಕೇಳ್ತಾರ, ಏನಪ್ಪಾ ಎಲ್ಲಾ ಸುಳ್ಳು ಹೇಳ್ಬಿಟ್ಟಿಲ್ಲ ನೀನು, ಬೇಕಾದಷ್ಟು ನೀರದ, ಬೇಕಾದಷ್ಟು ಜಾಗ ಅದ, ಹೀಗೆಲ್ಲ ಹೇಳ್ಬಿಟ್ಟಿ, ಒಂದೇ ಬಾವಿ ಅದಂತ, ಅಲ್ಲೇ ಇಷ್ಟೇ ನೀರು, ಅದನ್ನೇ ಮಣ್ಣೀರಿಗೂ ತಗೋಬೇಕು, ಬಂದ ಎಲ್ಲಾ ಭಕ್ತರಿಗೂ ಅದನ್ನೇ ಬಳಸ್ಬೇಕು ಅಂದ್ರೆ ಹೆಂಗ ಅಂತ. ಇಲ್ಲ ಮಹಾಸ್ವಾಮಿಗಳವರೇ, ನಾನ್ ಏನ್ ಹೇಳ್ಬೇಕು, 16 ವರ್ಷಗಳಿಂದ ಮಳೆಯೇ ಆಗಿಲ್ಲ. ಈ ಊರಲ್ಲಿ ಮಳೆ ಇರೋದ್ರಿಂದ ಜಲವೂ ಇಲ್ಲ, ಬೆಳೆಯೂ ಇಲ್ಲ, ಎಲ್ಲಾ ಜನರಿಗೂ ಬಹಳ ಒದ್ದಾಟ ಆಗ್ಯದ. ಈ ಒದ್ದಾಟ ಪರಿಹಾರಕ್ಕ ನೀವು ಇಲ್ಲಿ ಆಗಮಿಸ್ಲೇಬೇಕಾಗಿತ್ತು. ನೀವು ಬಂದ ಮೇಲೇನೆ ಮಳಿ ಆಗೋದು, ಇದು ನನ್ಗ ಪೂರ್ಣ ವಿಶ್ವಾಸ ಅದ. ಅದಕ್ಕಾಗಿ ನಿಮ್ಗೆ ಆಗ್ರಹ ಮಾಡಿ ಇಲ್ಲಿ ಕರೆದೆ ಅಂತ ಹೇಳ್ತಾರೆ. ಆಯ್ತು, ಆಗ್ಲಿ, ನಾವು ಬಂದೀವಿ, ನೋಡೋಣ ಅಂತ. ಆಮೇಲೆ ಮರುದಿವ್ಸ ಸುಧಾ ಪಾಠ ಹೇಳುವ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ಎಲ್ಲಾ ಶಿಷ್ಯರಿಗೂ ಹೇಳ್ತಾರ, ನೀರಿಲ್ಲಂತ, ಇಲ್ಲೇ ಬರಗಾಲದಂತ, ಏನ್ ಮಾಡೋದು ಅಂತ ಮಹಾಸ್ವಾಮಿಗಳವರು ಇಂದ್ರದೇವರಿಗೆ ಪ್ರಾರ್ಥನೆ ಮಾಡ್ಕೋತಾರ. ಕೂಡ್ಲೆ ಇಂದ್ರದೇವರಿಗೆ ಆ ಪ್ರಾರ್ಥನೆ ತಲುಪ್ತದ. ಅವತ್ತೇ ರಾತ್ರಿ ಜೋರಾಗಿ ಧಾರಾಕಾರವಾದ ಒಂದು ಮಳೆ ಪ್ರಾರಂಭ ಆಗ್ತದ. 2 ದಿವಸಗಳವರೆಗೆ ಜೋರಾಗಿ ಮಳೆ ಪ್ರಾರಂಭ ಆಗ್ತದ. ಆಮೇಲೆ ಅದ್ 2 ದಿವಸ ನಿಲ್ಲೋದೇ ಇಲ್ಲ. ಊರಿನಲ್ಲಿ ಇರುವ ಎಲ್ಲಾ ಬಾವಿಗಳಿಗೂ ತುಂಬಿ ತುಳುಕಾಡುವಷ್ಟು ನೀರು ಬರ್ತದ. ಇದನ್ನೆಲ್ಲ ನೋಡಿ ಭಾರೀ ಆನಂದ ಆಗ್ತದ. ಎಲ್ಲಾ ಊರಿನ ಗ್ರಾಮದವರು ಎಲ್ಲಾರು ಬಂದು, ಭಕ್ತವೃಂದದವರು ಬಂದು ಮಹಾಸ್ವಾಮಿಗಳವರಿಗೆ ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡಿ ಹೇಳ್ತಾರ, ರಾಮಾಯಣ ಕಾಲದಲ್ಲಿ ಋಷ್ಯಶೃಂಗರು ಇದ್ದರು, ಅವರು ಬಂದು ಮಳೆಯನ್ನು ತರಿಸ್ಕೊಟ್ರು ಅಂತ ಕೇಳ್ತೀವಿ. ನಮಗೆ ನೀವೇ ಪ್ರತ್ಯಕ್ಷರಾದ ಋಷ್ಯಶೃಂಗರು, ನೀವು ಬಂದದ್ದರಿಂದ ನಮಗೆ ಮಳೆ ಬಂತು, ಮಳೆಯಿಂದ ಅಮೃತವಾದ ಜಲ ನಮಗೆ ಬಂತು ಅಂತ ಭಾರಿ ಆನಂದದಿಂದ ಎಲ್ಲಾ ಭಕ್ತರು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೋತಾರ. ಇಂತಹ ಅಮೃತಧಾರೆಯನ್ನು ನೀಡಿದಂತಹ ಮಹಾಸ್ವಾಮಿಗಳವರಿಗೆ ಅನಂತ ನಮಸ್ಕಾರಗಳನ್ನು ಮಾಡೋಣ.